ಪೂಜಾಳ ಮದುವೆ ವಿನಯ್ ಜೊತೆ ಆಗಿರುತ್ತೆ. ಇಬ್ರು ತುಂಬಾ ಸಂತೋಷವಾಗಿರ್ತಾರೆ. ಪೂಜಾ ಒಂದು ಮಧ್ಯಮ ವರ್ಗದ ಕುಟುಂಬದಿಂದ ಬಂದಿರ್ತಾಳೆ. ಪೂಜಾಳ ಅತ್ತೆ ಮಮತಾ ತವ್ರ ಮನೆಯಲ್ಲಿ ತುಂಬಾನೇ ಶ್ರೀಮಂತರಾಗಿರ್ತಾರೆ. ಮಮತಾಗೆ ತನ್ನ ತವ್ರ ಮನೆ ಬಗ್ಗೆ ತುಂಬಾನೇ ಹೆಮ್ಮೆ ಇರುತ್ತೆ. ಅತ್ತೆ, ನಾನು ಒಂದೆರಡು ದಿನದ ಮಟ್ಟಿಗೆ ನನ್ನ ತವ್ರ ಮನೆಗೆ ಹೋಗಿ ಬರೋಣ ಅಂತ ಅನ್ಕೊಂಡಿದ್ದೀನಿ. ತುಂಬಾ ಸಮಯ ಆಯ್ತಲ್ಲ ಅತ್ತೆ ನನ್ನ ತವ್ರ ಮನೆಗೆ ಹೋಗಿ. ಹೌದಮ್ಮ, ಪಾಪ ಪೂಜಾ ಅವಳು ತವ್ರ ಮನೆಗೆ ಹೋಗಿ ಹತ್ತತ್ರ ಒಂದು ವರ್ಷನೇ ಆಗ್ತಾ ಬಂತು. ಒಂದು ಸ್ವಲ್ಪ ದಿನ ತವ್ರ ಮನೆಗೆ ಹೋಗಿ ಎಲ್ಲರನ್ನೂ ಭೇಟಿ ಮಾಡಿದ್ರೆ ಅವಳಿಗೂ ಖುಷಿ ಆಗುತ್ತಲ್ವಾ? ಅದಕ್ಕೇನಂತೆ, ತವ್ರ ಮನೆಗೆ ಹೋಗ್ಬೇಕಂದ್ರೆ ಹೋಗಿ ಬರ್ಲಿ ಬಿಡು. ಮದ್ವೆ ಆದ ಹೆಣ್ಮಕ್ಳು ಅವಾಗ ತವ್ರ ಮನೆಗೆ ಹೋಗಿ ಬರ್ತಾ ಇರ್ಬೇಕಾಗುತ್ತೆ. ಅವ್ರಿಗೂ ಮನೆಯವ್ರ ನೆನಪಾಗ್ತಾ ಇರುತ್ತಲ್ವಾ. ಪೂಜಾ, ಹೋಗಿ ಬರಮ್ಮ. ಸರಿ, ಹಾಗಾದ್ರೆ ಪೂಜಾ, ಇನ್ನೊಂದೆರಡು ದಿನ ಆದಮೇಲೆ ನನಗೂ ನಿನಗೂ ಇಬ್ಬರಿಗೂ ಟಿಕೆಟ್ ಬುಕ್ ಮಾಡ್ತೀನಿ. ನಾನು ನಿನ್ನ ಜೊತೆ ಬಂದು ನಿನ್ನ ತವ್ರ ಮನೆಗೆ ಬಿಟ್ಟು ಬರ್ತೀನಿ. ಅಲ್ವೋ ವಿನಯ್, ನೀನ್ ಯಾಕೋ ಅವಳ ಜೊತೆ ಹೋಗ್ಬೇಕು? ಇಲ್ಲಿಂದ ಟ್ರೈನ್ ಹತ್ತಿದ್ರೆ ಅವ್ರ ಊರಿಗೆ ಹೋಗಿ ಇಳಿತಾಳಪ್ಪ. ಅದಕ್ಕೆ ನೀನ್ ಯಾಕೆ ಜೊತೆಗೆ ಹೋಗ್ಬೇಕು? ಒಬ್ಳೆ ಹೋಗಿ ಬರ್ತಾಳೆ ಬಿಡು. ಅಲ್ಲಮ್ಮ, ನಾನು ಅವಳ ಜೊತೆ ಹೋಗ್ತಾ ಇದ್ರೆ ಏನು ಚೆನ್ನಾಗಿರುತ್ತೆ ಹೇಳು? ಇಷ್ಟು ದಿನ ಆದಮೇಲೆ ತವ್ರ ಮನೆಗೆ ಹೋಗ್ತಿದ್ದಾಳೆ, ಅವಳು ಒಬ್ಳನ್ನೇ ಹೇಗೆ ಕಳಿಸೋದು? ಅಯ್ಯ, ಏನಾಗತ್ತೆ ಬಿಡ, ಒಬ್ಳೆ ಹೋದ್ರೆ. ನೀನೀಗ ಅವ್ರ ಜೊತೆ ಹೋಗ್ಬೇಕಂದ್ರೆ ಮತ್ತೆ ನಿನ್ನ ಆಫೀಸಿಗೆ ರಜಾ ಹಾಕೋದು ಎಲ್ಲ ಆಗತ್ತೆ. ಸುಮ್ಮನೆ ನೀನು ರಜಾ ಯಾಕೆ ಹಾಳು ಮಾಡ್ಕೊಳ್ತೀಯಾ? ಸುಮ್ಮನೆ ರಜಾ ಎಲ್ಲ ಯಾಕೆ ಹಾಳು ಮಾಡ್ಕೋಬೇಕು? ಏನಾದ್ರೂ ಎಮರ್ಜೆನ್ಸಿ ಅಂದ್ರೆ ಅವಾಗ ನಿನಗೆ ರಜಾ ಬೇಕಾಗುತ್ತೆ. ಈಗೇನು ಅವಳ ಜೊತೆ ಯಾರಾದ್ರೂ ಹೋಗ್ಲೇಬೇಕು ಅಂತ ಏನಾದ್ರೂ ಇದೆಯಾ? ಇಲ್ಲ ತಾನೆ, ಅವಳು ಊರಿಗೆ ಹೊರಟಿರೋದು. ಒಬ್ಳೆ ಆರಾಮಾಗಿ ಹೋಗಿ ಬರ್ತಾಳೆ, ಅದ್ರಲ್ಲೇನಿದೆ? ಪರವಾಗಿಲ್ಲ ಬಿಡ್ರಿ, ಅತ್ತೆ ಹೇಳೋದು ನಿಜಾನೇ. ಸುಮ್ಮನೆ ನೀವು ಯಾಕೆ ರಜಾ ಹಾಳು ಮಾಡ್ಕೊಳ್ತೀರಾ? ಅದು ಸರಿ ಪೂಜಾ, ನಿನ್ನನ್ನು ಕರ್ಕೊಂಡು ಹೋಗೋಕ್ಕೆ ನಿನ್ನ ತವ್ರ ಮನೆಯಿಂದ ನಿಮ್ಮ ಅಣ್ಣ ಬರಬೇಕಿತ್ತಲ್ವಾ? ಮದುವೆ ನಂತರ ಹೆಣ್ಮಕ್ಳನ್ನ ಕರ್ಕೊಂಡು ಹೋಗೋಕ್ಕೆ ತವ್ರ ಮನೆಯಿಂದ ಅವ್ರ ಅಣ್ಣ ತಮ್ಮಂದ್ರೆ ಬರಬೇಕು. ಇದು ಯಾವುದೋ ನಿಮ್ಮ ಅಮ್ಮನೂ ನಿನಗೆ ಹೇಳಿಲ್ವಾ? ಅವ್ರಿಗಾದ್ರೂ ಗೊತ್ತಿರಬೇಕಲ್ವಾ? ಪರವಾಗಿಲ್ಲ ಬಿಡಿಯತ್ತೆ, ನೀವೇ ಹೇಳಿದ್ರಲ್ವಾ ನಾನು ಒಬ್ಳೆ ಊರಿಗೆ ಹೋಗಿ ಬರ್ಬೋದು ಅಂತ. ಹಾಗಾಗಿ ಇವ್ರು ನನ್ನ ಜೊತೆ ಬರೋದಾಗ್ಲಿ, ನಮ್ಮ ಅಣ್ಣ ಕರ್ಕೊಂಡು ಹೋಗಕ್ಕೆ ಬರೋದಾಗ್ಲಿ ಯಾವುದು ಬೇಡ, ನಾನು ಒಬ್ಳೆ ಹೋಗಿ ಬರ್ತೀನಿ. ಅಲ್ಲ ಪೂಜಾ, ನಿಮ್ಮ ಅಣ್ಣ ಕರ್ಕೊಂಡು ಹೋಗಕ್ಕೆ ಬರದೇ ಇರೋದಕ್ಕೆ ಬಂದು ಹೋದರೆ ಮತ್ತೆ ಖರ್ಚಾಗುತ್ತೆ. ಎಕ್ಸ್ಟ್ರಾ ಖರ್ಚಾಕೆ ಮೈ ಮೇಲೆ ಹಾಕೊಳ್ಳೋದು ಅಂತ ನಿಮ್ಮ ಅಣ್ಣ ನಿನ್ನ ತವ್ರ ಮನೆಯವ್ರು ಏನಾದರೂ ಯೋಚನೆ ಮಾಡಿರ್ಬೇಕಲ್ವಾ? ಅದಕ್ಕೆ ಬಂದಿಲ್ಲ ಅನ್ಸುತ್ತೆ. ಯಾಕೆ ಸುಮ್ಮನೆ ಖರ್ಚನ್ನ ಮೈ ಮೇಲೆ ಹಾಕೊಳ್ಳೋದು? ಅವಳೇ ಬೇಕಿದ್ರೆ ಬರ್ತಾಳೆ ಅಂತ ಅನ್ಕೊಂಡು ನಿನ್ನ ತವ್ರ ಮನೆಯವ್ರು ಸುಮ್ಮನೆ ಆಗಿರ್ಬೇಕಲ್ವಾ? ಅಮ್ಮ, ಯಾಕಮ್ಮ ಹೀಗೆ ಮಾತಾಡ್ತಿದ್ಯಾ? ನೀನು ಹೀಗೆಲ್ಲ ಹೇಳಿದ್ರೆ ಪಾಪ ಅವಳಿಗೆ ಬೇಜಾರಾಗಲ್ವಾ? ಅಯ್ಯೋ, ಬೇಜಾರಾಗುವಂಥದ್ದು ನಾನೇನು ಹೇಳಿದ್ನ ಇವಾಗ? ದುಡ್ಡಿನ ಖರ್ಚಿನ ಬಗ್ಗೆ ಚಿಂತೆ ಎಲ್ರಿಗೂ ಇರುತ್ತಲ್ವಾ? ಅಂಥದ್ರಲ್ಲಿ ಪೂಜನ್ ಮನೇಲಿ ಅಷ್ಟೊಂದೇನೋ ಅನುಕೂಲಸ್ಥರಲ್ಲ. ಹಾಗಾಗಿ ಅವ್ರು ಈ ಥರ ಯೋಚನೆ ಮಾಡಿರ್ಬೇಕೇನೋ ಅಂತ ಹೇಳಿದ್ನಪ್ಪ. ಇಲ್ಲ ಅತ್ತೆ, ಹಾಗೆಲ್ಲ ಏನೂ ಇಲ್ಲ. ನನ್ನ ತವ್ರ ಮನೇಲಿ ಅಷ್ಟು ಅನುಕೂಲಸ್ಥರಲ್ಲ ನಿಜ. ಹಾಗಂತ ಒಂದ್ಸಲ ನನ್ನನ್ನು ತವ್ರ ಮನೆಗೆ ಕಳಿಸೋ ಖರ್ಚಿನ ಬಗ್ಗೆನೂ ಯೋಚನೆ ಮಾಡೋಷ್ಟು ಸಮಸ್ಯೆ ಅಂತೂ ಇಲ್ಲ. ಅತ್ತೆ, ನೀವೇನೂ ಯೋಚನೆ ಮಾಡಬೇಡಿ. ನಾನು ಇವ್ರನ್ನೇನು ಕರ್ಕೊಂಡು ಹೋಗಲ್ಲ, ನಾನು ಒಬ್ಳೆ ಹೋಗಿ ಬರ್ತೀನಿ. 2 ದಿನ ಆದಮೇಲೆ ಪೂಜಾ ಒಬ್ಳೆ ತವ್ರ ಮನೆಗೆ ಹೋಗ್ತಾಳೆ. ಪೂಜಾ ತವ್ರ ಮನೆಗೆ ಹೋದ ನಂತರ, ಮಗನೇ ವಿನಯ್, ನಿನ್ನ ಮದುವೆ ವಿಷಯದಲ್ಲಿ ತಪ್ಪು ನಿರ್ಧಾರ ತಗೊಂಡ್ಬಿಟ್ಟೆ ಅಂತ ನನಗನ್ಸುತ್ತೆ. ಯಾಕಮ್ಮ ಹೀಗೆ ಹೇಳ್ತಿದ್ಯಾ? ಪೂಜಾ ವಿಷಯದಲ್ಲಿ ನಿನ್ಗೇನಾದರೂ ಬೇಜಾರಿದ್ಯಾ? ನೀನನ್ನ ಅವಳ ಜೊತೆ ಅವಳ ತವ್ರ ಮನೆಗೆ ಹೋಗೋಕ್ಕೂ ಬಿಡಲಿಲ್ಲ. ಅಲ್ಲಿ ಹೋಗಿ ನೀನು ಏನಾದರೂ ಮಾಡ್ತೀಯೋ, ಅಲ್ಲಿಗೆ ಹೋಗೋದ್ರಿಂದ ನಿನಗೆ ಪ್ರಯೋಜನನಾದರೂ ಏನಿದೆ? ಇದಕ್ಕೂ ಮೊದಲು ನೀನು ಒಂದ್ಸಲ ಅವ್ರ ತವ್ರ ಮನೆಗೆ ಹೋಗಿದ್ದೆ ಅಲ್ವಾ? ಮನೆಗೆ ಬಂದಿರೋ ಅಳಿಯನಿಗೆ ಒಂದು ನೆಟ್ಟಿಗೆ ಉಪಚಾರನೂ ಮಾಡೋಕ್ಕಾಗಲ್ಲ ಅವ್ರಿಗೆ. ಮನೆಗೆ ಬಂದಿರೋ ಅಳಿಯನ್ನ ಯಾವ ರೀತಿ ನೋಡ್ಕೋಬೇಕು, ಯಾವ ರೀತಿ ಉಪಚಾರ ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಶಿವ ಅಮ್ಮ, ಏನಮ್ಮ ನೀನು? ಈಗಿನ ಕಾಲದಲ್ಲೂ ಈ ಉಪಚಾರ ಇದ್ರ ಬಗ್ಗೆ ಎಲ್ಲ ಅತಿ ಆಡ್ತಾನೆ ಕೆಡಿಸ್ಕೊತಾರೆ. ಇದ್ರ ಬಗ್ಗೆ ನಿಮ್ಮಪ್ಪನ ಒಂದ್ಸಲ ಕೇಳು. ಮದುವೆಯಾಗಿ ಇಷ್ಟು ವರ್ಷ ಆಯ್ತು. ಇಷ್ಟು ವರ್ಷ ಆದರೂ ಯಾವಾಗಲೇ ನಿಮ್ಮಪ್ಪ ನನ್ನ ತವ್ರ ಮನೆಗೆ ಬಂದರೆ ನಿಮ್ಮ ಅಜ್ಜಿ ಮನೇಲಿ ಅವ್ರಿಗೆ ಯಾವ ರೀತಿ ಆತಿಥ್ಯ ಮಾಡ್ತಾರೆ ಅನ್ನೋದನ್ನ ಕೇಳು ಒಂದ್ಸಲ. ಅಲ್ಲಿಂದ ಹೊರಡಬೇಕಾದ್ರಂತೂ ಒಂದು ಗಿಫ್ಟ್ಗಳು ಕೊಟ್ಟಿರ್ತಾರೆ, ಅದು ಹೇಳಲ್ಲ ನಾನು, ಅಷ್ಟೆಲ್ಲ ಕೊಟ್ಟು ಕಳಿಸ್ತಾರೆ. ಅವನ್ನೆಲ್ಲ ನಾವು ಇಲ್ಲಿ ಮನೆಗೆ ತಂದಿಟ್ರೆ ಮನೆಯೇ ಒಂದು ರೂಮೇ ಪೂರ್ತಿ ತುಂಬ ಹೋಗಿರುತ್ತೆ. ಅಷ್ಟೆಲ್ಲ ಕೊಟ್ಟು ಕಳಿಸಿರ್ತಾರೆ. ಅದೇ ನೀನು ನಿಮ್ಮ ಮಾವನ ಮನೆಗೆ ಹೋದರೆ ನಿನಗೇನು ಕೊಟ್ಟು ಕಳಿಸ್ತಾರೆ ಅವರು? ಏನೂ ಇಲ್ಲ. ಅಮ್ಮ, ಅದು ನಿಂತವ್ರ ಮನೆ ರೀತಿ ನೀತಿ. ಅದೇ ರೀತಿ ಎಲ್ಲರ ಮನೇಲೂ ಮಾಡೋಕ್ಕಾಗುತ್ತಾ? ನಿಂತವ್ರ ಮನೇಲಿ ಅಪ್ಪ ನೀನು ಹೋದಾಗ ಅಷ್ಟೆಲ್ಲ ಕೊಟ್ಟು ಕಳಿಸ್ತಾರೆ ಅಂತ ಹೇಳಿ ನಾನು ಪೂಜಾ ತವ್ರ ಮನೆಯಿಂದನೂ ಅದನ್ನೇ ಎಕ್ಸ್ಪೆಕ್ಟ್ ಮಾಡೋಕ್ಕಾಗುತ್ತಾ? ಅದು ಚೆನ್ನಾಗಾದರೂ ಅನಿಸುತ್ತಾ ಹೇಳು? ಓ ದೇವ್ರೆ, ಈಗಿನ ಕಾಲದ ಗಂಡ್ಮಕ್ಳಂತೂ ಮದುವೆ ಆಗ್ತಿದ್ದ ಹಾಗೆ ಹೆಂಡತಿ ತವ್ರ ಮನೆ ಕಡೆ ಆಗ್ಬಿಡ್ತಾರೆ. ನೋಡ್ತಾ ಇರು, ಇನ್ನೊಂದೆರಡು ದಿನ ಬಿಟ್ಟು ಬರ್ತಾಳಲ್ಲ ನಿನ್ನ ಹೆಂಡತಿ, ಖಾಲಿ ಕೈಯಲ್ಲಿ ಬರ್ತಾಳೆ. ಹೋಗ್ಲಿ ಬಿಡಮ್ಮ, ನೀನೊಂದು. ನಂಗೆ ಕೆಲಸ ಇದೆ, ನಾನು ಹೊರಗಡೆ ಹೋಗ್ತಿದ್ದೀನಿ, ಬಾಯ್. ಕೆಲವು ದಿನಗಳ ನಂತರ ಪೂಜಾ ತವ್ರ ಮನೆಯಿಂದ ವಾಪಸ್ ಬರ್ತಾಳೆ. ಪೂಜಾ ತನ್ನ ತಾಯಿ ಕೊಟ್ಟಿರೋ ಗಿಫ್ಟ್ಗಳನ್ನ ಅತ್ತೆಗೆ ಮತ್ತೆ ಗಂಡನಿಗೆ ತೋರಿಸ್ತಾಳೆ. ಅತ್ತೆ, ಇಲ್ಲಿ ನೋಡಿ, ನಮ್ಮಮ್ಮ ನನಗೊಂದು ಸೀರೆ ಕೊಡಿಸಿದ್ದಾರೆ, ಆಮೇಲೆ ನಿಮ್ಗೊಂದು ಸೀರೆ ಕೊಟ್ಟು ಕಳಿಸಿದ್ದಾರೆ, ಹಾಗೆ ವಿನಯ್ ಅವರಿಗೆ ಶರ್ಟ್ ಕೊಟ್ಟು ಕಳಿಸಿದ್ದಾರೆ. ನಿಮ್ಮಮ್ಮ ಇಷ್ಟು ಜನ ಕೊಟ್ಟು ಕಳಿಸಿರೋದು, ಮತ್ತೇನು ಕೊಟ್ಟಿಲ್ವಾ? ಇಷ್ಟು ದಿನ ಆದ್ಮೇಲೆ ತವ್ರ ಮನೆಗೆ ಹೋಗಿದ್ಯಾ? ನಾನೇನು ಬೇಕಾದಷ್ಟು ಗಿಫ್ಟ್ಗಳನ್ನ ಹೊರಿಸಿ ಕಳಿಸ್ತಾರೆ ನಿನಗೆ ಅಂತ ಅನ್ಕೊಂಡಿದ್ನಪ್ಪ.
ಹಾಗೇನಿಲ್ಲ ಅತ್ತೆ. ಅವರು ನನಗೆ ಇನ್ನೂ ಏನೇನೋ ಕೊಟ್ಟು ಕಳಿಸೋರಿದ್ರು. ನನಗೇನೋ ಚೆನ್ನಾಗಿ ಅನಿಸ್ಲಿಲ್ಲ, ಹಾಗಾಗಿ ಇಷ್ಟೇ ತಗೊಂಡು ಬಂದೆ. ಹೌದಮ್ಮ, ಏನೂ ತರಕ್ಕೆ ಹೋಗ್ಬೇಡ ಅಂತ ನಾನೇ ಪೂಜನಿಗೆ ಹೇಳಿದ್ದೆ. ಸುಮ್ಮನೆ ಗಿಫ್ಟು ಅದು ಇದು ಅಂತ ಇಸ್ಕೊಂಡು ಬರೋದು ಏನು ಚೆನ್ನಾಗಿರುತ್ತಲ್ವಾ. ಹ್ಮ್. ಇಷ್ಟು ವರ್ಷದಲ್ಲಿ ನಿಮ್ಮಜ್ಜಿ ಯಾವತ್ತೂ ನನ್ನನ್ನು ತವ್ರ ಮನೆಯಿಂದ ಬರಬೇಕಿದ್ರೆ ಈ ಥರ ಬರಿಗೈಯಲ್ಲಿ ಕಳಿಸಿಲ್ಲ. ನನ್ನ ತವ್ರ ಮನೆ ಬಗ್ಗೆ ನಾನು ಏನು ಹೇಳಿ, ಇಷ್ಟು ವರ್ಷ ಆದರೂ ನನ್ನ ತವ್ರ ಮನೆಗೆ ಹೋಗಿ ಅಲ್ಲಿಂದ ವಾಪಸ್ ಬರುವಾಗ ಗಿಫ್ಟ್ ಅಂತೆ ಅದಂತೆ ಇದಂತೆ ಅಂತ ಒಂದು ತುಂಬಿಸಿ ಕಳಿಸ್ತಾರೆ. ಅದು ಹೇಳಕ್ಕೆ ಸಾಧ್ಯ ಇಲ್ಲ, ಅಷ್ಟು ಕಳಿಸ್ತಾರೆ. ಅಲ್ಲಿಗೆ ಒಂದು ಸಲ ಹೋಗಿ ಬಂದ್ಬಿಟ್ಟೆ ಅಂದರೆ ಒಂದಷ್ಟು ವರ್ಷದವರೆಗೂ ಬಟ್ಟೆಗಳಾಗಲಿ ಒಡವೆಗಳಾಗಲಿ ಒಂದಷ್ಟು ತಿಂಗಳವರೆಗೂ ಮನೆಗೆ ಸಾಮಾನಾಗಲಿ ಏನೂ ಥರ ಅವಶ್ಯಕತೆ ಇಲ್ಲ, ಅಷ್ಟು ಬಂದಿರುತ್ತೆ. ಇಷ್ಟು ವರ್ಷದವರೆಗೂ ನಾನು ಸೀರೆ ಅಂತ ತಗೊಳಕ್ಕೆ ಹೋಗಿಲ್ಲ, ಅಷ್ಟೂ ನಿಮ್ಮ ಅಜ್ಜಿನೇ ನನಗೆ ಕೊಟ್ಟು ಕಳಿಸಿರೋದು. ಅಮ್ಮ, ನಿನಗೆಷ್ಟು ಸಲ ಹೇಳಿ, ನಿನ್ನ ತವ್ರ ಮನೆನೇ ಬೇರೆ, ಪೂಜಾ ತವ್ರ ಮನೆನೇ ಬೇರೆ. ಹೌದತ್ತೆ, ಎಲ್ಲರ ಮನೆ ಪರಿಸ್ಥಿತಿಗಳು ಒಂದೇ ರೀತಿಯಾಗಿರಲ್ಲ ಅಲ್ವಾ. ನನಗೂ ನನ್ನ ತವ್ರ ಮನೆ ಬಗ್ಗೆ ಯಾವ ಬೇಜಾರು ಇಲ್ಲಪ್ಪ. ಅವ್ರು ನನ್ನನ್ನು ಯಾವ ರೀತಿ ನೋಡ್ಕೋತಿದ್ದಾರೋ, ನನಗೆ ಏನು ಕೊಡ್ತಿದ್ದಾರೋ ಅಷ್ಟರಲ್ಲಿ ನನಗೆ ತುಂಬ ಖುಷಿ ಇದೆ. ಇನ್ನೂ ಹೇಳಬೇಕಂದ್ರೆ ಅವ್ರು ಏನಾದರೂ ಕೊಡಲಿ ಅಂತ ನನಗೆ ಆಸೆನೂ ಇಲ್ಲ. ಪ್ರೀತಿಯಿಂದ ಒಂದೆರಡು ಮಾತಾಡಿಸ್ತಾರಲ್ಲ, ನನಗೆ ನನ್ನ ಮೇಲೆ ಪ್ರೀತಿ ಇಟ್ಕೊಂಡಿದ್ದಾರಲ್ಲ, ನಂಗೆ ಅಷ್ಟೇ ಸಾಕು. ಕೆಲವು ದಿನಗಳಾದ್ಮೇಲೆ ಮಮತಾ ತನ್ನ ತವ್ರ ಮನೆಗೆ ಹೋಗ್ತಾಳೆ. ತವ್ರ ಮನೆಯಿಂದ ವಾಪಸ್ ಬರಬೇಕಿದ್ರೆ ದೊಡ್ಡ ದೊಡ್ಡ ಬ್ಯಾಗ್ ತುಂಬ ಗಿಫ್ಟ್ಗಳನ್ನು ತುಂಬಿಸ್ಕೊಂಡು ಬರ್ತಾಳೆ. ನೋಡಿದ್ಯೇನೆ ಪೂಜಾ, ಇದಕ್ಕೆ ಹೇಳೋದು ಕಣೆ, ಇದಕ್ಕೆ ಹೇಳ್ತಾರೆ ತವ್ರ ಮನೆಗೆ ಹೋಗಿ ಬರೋದು ಅಂತ. ನೋಡು ಎಷ್ಟೆಲ್ಲ ಕಳಿಸ್ಕೊಟ್ಟಿದ್ದಾರೆ ನನ್ನ ತವ್ರ ಮನೆಯವರು. ಹೌದಲ್ಲ ಅತ್ತೆ, ಎಷ್ಟೊಂದೆಲ್ಲ ಕೊಟ್ಟು ಕಳಿಸಿದ್ದಾರೆ. ಒಳ್ಳೇದು ಬಿಡಿ, ನಿಮಗೆ ಖುಷಿ ಆಯ್ತಲ್ಲ. ಹಾ ಮತ್ತೆ ಆಗಲ್ವಾ, ನಿನ್ ತವ್ರ ಮನೆಯವರು ಇದ್ದಾರೆ, ಮಗಳ ಗಂಡನ ಮನೆಯವ್ರಿಗೋಸ್ಕರ ಒಂದು ಒಳ್ಳೆ ಕ್ವಾಲಿಟಿ ಸ್ವೀಟ್ ಕೂಡ ಕಳ್ಸಕ್ಕಾಗಲ್ಲ ಅವ್ರಿಗೆ. ಯಾಕೆ ಹೀಗೆ ಹೇಳ್ತೀರಾ ಅತ್ತೆ? ಮತ್ತಿನ್ನೇನು ಹೇಳ್ತಾರೆ ನೋಡು, ನಮ್ಮಮ್ಮ ಇಡೀ ಊರಿಗೆ ಹಂಚ್ಬೋದು ಅಷ್ಟು ಸ್ವೀಟ್ನ ಒಂದು ದೊಡ್ಡ ಬಾಕ್ಸಲ್ಲಿ ತುಂಬಿಸಿ ಕಳಿಸಿದ್ದಾರೆ. ನಿನ್ ಥರ ಖಾಲಿ ಕೈಯಲ್ಲಂತೂ ಯಾವತ್ತೂ ನಾ ಬಂದಿಲ್ಲ. ಅಮ್ಮ, ಸುಮ್ಮನಿರ್ತೀಯ ಸ್ವಲ್ಪ? ಯಾಕೆ ಹೀಗೆಲ್ಲ ಮಾತಾಡ್ತೀಯ? ಪೂಜಾ ನಿನ್ನ ಸೊಸೆ ಅಮ್ಮ, ಪಾಪ ಅವಳಿಗೆ ನೀನು ಈ ಥರ ಎಲ್ಲ ಮಾತಾಡಿದ್ರೆ ಹರ್ಟ್ ಆಗಲ್ವಾ? ವಿನಯ್ ಎಷ್ಟೇ ಅರ್ಥ ಮಾಡಿಸೋ ಪ್ರಯತ್ನ ಪಟ್ಟರು ಮಮತಾಗ್ ಮಾತ್ರ ಅದರಿಂದ ಯಾವುದೇ ಪರಿಣಾಮ ಬೀಳಲ್ಲ. ಒಂದಿನ ಮಮತಾ ಆರೋಗ್ಯದಲ್ಲಿ ತುಂಬಾನೇ ಏರುಪೇರಾಗುತ್ತೆ. ಅವಳು ತುಂಬಾ ಹುಷಾರಿಲ್ಲದೆ ಮಲ್ಕೊಂಡ್ಬಿಡ್ತಾಳೆ. ಅತ್ತೆ, ನೀವು ಮಲಗಿ ರೆಸ್ಟ್ ಮಾಡಿ, ಏನಕ್ಕೂ ಹೇಳಕ್ ಹೋಗ್ಬಿಡಿ. ನಿಮ್ಗೆ ಏನೇ ಬೇಕಿದ್ರೂ ನನ್ನನ್ನು ಕರೀರಿ, ನಾನು ಇಲ್ಲಿಗೆ ಎಲ್ಲ ತಂದ್ಕೊಡ್ತೀನಿ. ಸರಿ ಸರಿ, ನಿನಗೆ ಎಷ್ಟಾಗತ್ತೋ ಅಷ್ಟು ಮಾಡು ಸಾಕು. ಮಿಕ್ಕಿದ್ದನ್ನೆಲ್ಲ ನಮ್ಮ ಅಣ್ಣ ಅದಕ್ಕೆ ನೋಡ್ಕೋತಾರೆ. ನಾನು ನಮ್ಮ ಅಣ್ಣನಿಗೆ ಫೋನ್ ಮಾಡಿದ್ದೀನಿ, ನನ್ನ ನೋಡ್ಕೊಳ್ಳೋಕೆ ನನ್ನ ತವ್ರ ಮನೆಯಿಂದ ನಮ್ಮ ಅಣ್ಣ ಅದಕ್ಕೆ ಬರ್ತಾ ಇದ್ದಾರೆ. ಅಮ್ಮ, ಯಾಕೆ ಹೇಳ್ತಿದ್ಯಾ? ಪೂಜಾ ಏನು ಬೇರೆನಾ? ನಿನ್ನ ಸೊಸೆ ಅಲ್ವಾ? ಅವಳು ನಿನ್ನನ್ನು ನೋಡ್ಕೋತಾಳೆ. ಅತ್ತೆ ಮಾವಂಗೆಲ್ಲ ಯಾಕೆ ಬರಕ್ಕೆ ಹೇಳಿದೆ? ಅವರೆಲ್ಲ ಎಷ್ಟು ದಿನ ಅಂತ ನಿನ್ನ ನೋಡ್ಕೋತಾರೆ? ಹಾಗೆಲ್ಲ ಏನಿಲ್ಲ, ನಾನು ಹೇಳ್ದೆ ತಾನೆ, ನನ್ನ ತವ್ರ ಮನೆಯವರಿಗೆ ನನ್ನ ಮೇಲೆ ತುಂಬ ಪ್ರೀತಿ. ನನಗೆ ಹೀಗಾಗಿರೋದನ್ನ ಅವರಿಂದ ಸಹಿಸ್ಕೊಳಕ್ಕಾಗಿರಲ್ಲ. ಅವರು ನನ್ನನ್ನು ಬಂದು ನೋಡ್ಕೋತಾರೆ. ಮಮತಾಗೆ ಹುಷಾರಿಲ್ಲದೆ 1 ವಾರ ಕಳೆಯುತ್ತೆ. ಮಮತಾ ತವ್ರ ಮನೆಯಿಂದ ಯಾರೂ ಅವಳನ್ನ ನೋಡಕ್ ಬರಲ್ಲ. ಪೂಜಾ ಹಗಲು ರಾತ್ರಿ ಕಣ್ಣಲ್ಲಿ ಕಣ್ಣಿಟ್ಟು ಅತ್ತೆನ ನೋಡ್ಕೋತಾಳೆ. ಮಮತಾ ಗುಣ ಆದ್ಮೇಲೆ ಪೂಜಾ ಬಾ ಅಮ್ಮ ಇಲ್ಲಿ. ಏನತ್ತೆ, ಏನಾದ್ರೂ ಬೇಕಿತ್ತ ಅತ್ತೆ? ಅಲ್ಲೇ ರೂಮಿಂದನೇ ಕೂಗ್ ಹೇಳಿದ್ರೆ ನಾನು ಅಲ್ಲಿಗೆ ತಗೊಂಡ್ ಬಂದು ಕೊಡ್ತಿದ್ನಲ್ಲ. ಇಲ್ಲಮ್ಮ, ಏನು ಬೇಡ, ನಾನು ನಿನ್ನನ್ನು ಕರೆದಿದ್ದು ನಿನ್ನ ಹತ್ರ ಕ್ಷಮೆ ಕೇಳೋಕ್ಕೋಸ್ಕರ. ಕ್ಷಮೆನಾ? ಯಾಕತ್ತೆ? ನನ್ನ ತವ್ರ ಮನೆ ವಿಷಯದಲ್ಲಿ ನಿನ್ನ ಜೊತೆ ನಾನು ತುಂಬ ಅಹಂಕಾರದಿಂದ ನಡ್ಕೊಂಡೆ. ನಿನ್ನ ತವ್ರ ಮನೆ ಬಗ್ಗೆ ತುಂಬ ಕೀಳಾಗಿ ಮಾತಾಡಿದೆ. ನಾ ಅಷ್ಟೆಲ್ಲ ನಿನಗೆ ನೋವು ಮಾಡಿದ್ರು ನನಗೆ ಹುಷಾರಿಲ್ಲದೆ ಇದ್ದಾಗ ನೀನು ನನ್ನ ಜೊತೆ ನಿಂತು ನನ್ನನ್ನು ಎಷ್ಟು ಚೆನ್ನಾಗಿ ನೋಡ್ಕೊಂಡೆ. ಅಮ್ಮ, ನಾನು ನಿನಗೆ ಯಾವತ್ತೂ ಹೇಳ್ತಿರ್ಲಿಲ್ವಾ, ಮನುಷ್ಯನ ಗುಣ, ಅವ್ರು ನಮಗೆ ತೋರಿಸೋ ಪ್ರೀತಿ ವಿಶ್ವಾಸ ಮುಖ್ಯನೇ ಹೊರತು ಅವ್ರು ನಮಗೆ ಕೊಡೋ ಗಿಫ್ಟ್ ಅಲ್ಲ, ಅವರೆಷ್ಟು ಶ್ರೀಮಂತರು ಅನ್ನೋದು ಮುಖ್ಯ ಆಗಲ್ಲ ಅಂತ. ಪೂಜಾ ಒಳ್ಳೆ ಗುಣ ಇರೋಳು, ಅವ್ರ ಜೊತೆ ಚೆನ್ನಾಗಿರು, ನಿನ್ನ ಜೊತೆ ಯಾವಾಗಲೂ ಅವಳು ಇರ್ತಾಳೆ ಹೊರತು ನಿನ್ನ ತವ್ರ ಮನೆಯವರಲ್ಲ ಅಂತ ನಾನು ಎಷ್ಟು ಸಲ ನಿನಗೆ ಹೇಳ್ತಿದ್ದೆ. ಹೌದು ಕಣೋ, ನನ್ನ ತವ್ರ ಮನೆಯವ್ರ ದುಡ್ಡು, ಅವ್ರ ಶ್ರೀಮಂತಿಕೆ, ಅವ್ರು ಹೋದಾಗ ಅವ್ರು ನನಗೆ ಕೊಡೋ ಗಿಫ್ಟು, ಇದನ್ನ ನೋಡಿ ಮರಳಾಗ್ಬಿಟ್ಟೆ ಹೊರತು ನಿಜವಾದ ಪ್ರೀತಿನ ಅರ್ಥ ಮಾಡ್ಕೊಳ್ದೆ ಹೋದೆ. ಪೂಜಾ, ನನ್ನನ್ನು ಕ್ಷಮಿಸ್ತೀಯೇನಮ್ಮ? ಹಾಗೆಲ್ಲ ಹೇಳಬೇಡಿ ಅತ್ತೆ. ನೀವೇನೇ ಅಂದಿದ್ರು ನಿಮ್ಮ ಮೇಲಿನ ಪ್ರೀತಿ ಗೌರವ ಮಾತ್ರ ನನಗೆ ಯಾವತ್ತೂ ಇದೆ. ಆದರೆ ನಿಮಗೆ ಒಂದು ಮಾತಂತೂ ಹೇಳ್ತೀನಿ, ಒಬ್ಬರು ಮನೆ ಇದ್ದ ಹಾಗೆ ಇನ್ನೊಬ್ಬರು ಮನೆ ಇರಲ್ಲ, ಒಬ್ಬರು ಮನೆ ಪರಿಸ್ಥಿತಿ ಥರ ಇನ್ನೊಬ್ಬರು ಮನೇಲಿರಲ್ಲ. ಒಬ್ಬೊಬ್ಬರಿಗೆ ಬೇಕಾದಷ್ಟು ಕೊಡೋಷ್ಟು ಶಕ್ತಿ ಇರುತ್ತೆ, ಇನ್ನೊಬ್ಬರಿಗೆ ಕೊಡೋ ಮನಸ್ಸಿದ್ರೂ ಆ ಶಕ್ತಿ ಇರಲ್ಲ. ಒಬ್ಬರು ನಮಗೆ ತುಂಬ ಗಿಫ್ಟ್ಗಳನ್ನು ಕೊಟ್ಟಿದ ತಕ್ಷಣ ಅವ್ರಿಗೆ ನಮ್ಮ ಮೇಲೆ ತುಂಬ ಪ್ರೀತಿ ಇದೆ ಅಂತಲ್ಲ, ಇನ್ನೊಬ್ಬರು ಏನೂ ಕೊಟ್ಟಿಲ್ಲ ಅಂದ ತಕ್ಷಣ ಅವ್ರಿಗೆ ನಮ್ಮ ಮೇಲೆ ಪ್ರೀತಿನೇ ಇಲ್ಲ ಅಂತಲ್ಲ. ಯಾರೇ ಆಗಲಿ ನಮಗೆ ಏನು ಗಿಫ್ಟ್ಗಳನ್ನು ಕೊಡದೆ ಹೋದರೂ ಪರವಾಗಿಲ್ಲ, ಅವ್ರು ನಮಗೆ ತೋರಿಸ್ತಾರಲ್ಲ ಪ್ರೀತಿ ವಿಶ್ವಾಸ, ಅದು ತುಂಬ ಮುಖ್ಯ ಆಗುತ್ತೆ. ಹೌದಮ್ಮ, ನೀನು ಹೇಳಿದ ನಿಜ.
ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪ್ಲೀಸ್ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್ ಫ್ರೆಂಡ್ಸ್.